ಮಾಡಿದ್ದೀನಿ. ಸೊ ಇವತ್ತು ನಾವು ನಿಮ್ಮ ಎದುರಿಗೆ ಅಗ್ರಿ 82 ಇದು ಯಾವ ರೀತಿ ಭೂಮಿಯೊಳಗೆ ಅಥವಾ ನಮ್ಮ ಬೆಳೆಗಳಿಗೆ ನಾವು ಮಿಕ್ಸ್ ಮಾಡಿ ಹೊಡೆದಾಗ ಇದು ಯಾವ ರೀತಿ ಪ್ಲಾಂಟ್ ಗ್ರೋತ್ ಆಗ್ತದೆ ಅಥವಾ ಇದು ಹೆಂಗೆ ಇದು ಅಗ್ರಿವೇಟ್ ಆಗ್ತದೆ, ಹೆಂಗೆ ಸ್ಪ್ರೆಡ್ ಆಗ್ತದೆ, ಹೆಂಗೆ ಮೋಟಿವೇಟ್ ಆಗ್ತದೆ ಅನ್ನೋದು ಒಂದು ಲೈವ್ ಡೆಮೋ ಮಾಡ್ತೀವಿ. ಸರ್, ಈ ಕಪ್ನೊಳಗೆ ನೀರಿದೆ. ಇದರಲ್ಲಿ ನಾನು ಒಂದು ಎಲೆ ತೊಗೊಂಡಿದ್ದೀನಿ. ಈ ಎಲೆಯನ್ನು ನಾನು ಇಲ್ಲಿ ಹೀಗೆ ಅದ್ದಿದ್ದೀನಿ ನೋಡಿ. ಈ ರೀತಿ ಎಲೆ ಇದಾಗಿರುತ್ತೆ. ಬಟ್ ಇದು ನಾನು ಇದನ್ನು ಕೂಡ ನಾನು ಹೀಗೆ ಅದ್ದಿ ತೆಗಿತೀನಿ. ಇಲ್ಲಿ ಯಾವುದೇ ರೀತಿ ನೀರನ್ನು ಇದು ಹಿಡ್ಕೊಳ್ಳೋದಿಲ್ಲ. ಇನ್ನೊಮ್ಮೆ ನಾನು ನೋಡ್ರಿ, ಇದು ಎಲೆ ನಾನು ಇಲ್ಲಿ ನೀರೊಳಗೆ ಹಾಕಿದ್ದೀನಿ, ವಾಪಸ್ ತೆಗಿತೀನಿ. ಯಾವುದೇ ರೀತಿ ನೀರು ಹಿಡಿದುಕೊಂಡಿಲ್ಲ ಎರಡೂ ಕಡೆ. ಈಗ ನಾನು ಇದೇ ನೀರಿಗೆ ಅಗ್ರಿ 82ನ ಒಂದು 2 ಡ್ರಾಪ್ಸ್ ಹಾಕ್ತೀನಿ. ಜಸ್ಟ್ 2 ಡ್ರಾಪ್ಸ್ ಹಾಕಿದ್ದೀನಿ. ಒಂದು 5 ಕೊಡು ಚಾಕು. ಸೊ ಇದನ್ನು ನಾನು ಜಸ್ಟ್ ನೀರನ್ನು ಇದು ಮಾಡಿದ್ದೀನಿ. ಇವಾಗ ಸೇಮ್ ಎಲೆಯನ್ನು ನಾನು ಮತ್ತೆ ಈ ರೀತಿ ನಾನು ಮುಳುಗಿಸಿ ಎತ್ತುತ್ತೀನಿ. ಸ್ನೇಹಿತರೆ, ಜಸ್ಟ್ ಇದು ಮ್ಯಾಜಿಕಲ್ ನೋಡಿ. ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ನೋಡಿ, ಆನಂತರ ಹಿಂಭಾಗದಲ್ಲಿ ಕೂಡ ನೋಡಿ. ಹೀಗೆ ಹತ್ತಿಯ ಎಲೆಗಾಗಲಿ ಯಾವುದೇ ಒಂದು ಗಿಡಕ್ಕೆ ನೀವು ಕೆಮಿಕಲ್ ಹೊಡಿಬೋದು, ಅಗ್ರಿ ಮಾಸ್ ಹೊಡಿಬೋದು, ಅಥವಾ ನೀವು ಹ್ಯೂಮಿಕ್ ಹೊಡಿಬೋದು, ಪ್ರೊಟೆಕ್ಟು, ನ್ಯಾನೋಟೆಕ್ಟು ಸ್ಪ್ರೇ ಮಾಡುವಾಗ ಅಗ್ರಿ 82ನ ಮೋಟಿವೇಟರ್, ಸ್ಪ್ರೆಡ್ಡರ್ ಅಥವಾ ಇದು ಕನ್ನಡದಲ್ಲಿ ಅಂಟು ಅಂತಾನು ಕರಿಬೋದು. ಇದನ್ನು ನೀವು ಕೂಡಿಸಿ ಸ್ಪ್ರೇ ಮಾಡಿದಾಗ ರೈತರಿಗೆ ಏನು ಅನುಕೂಲ ಆಗುತ್ತೆ ಅಂದರೆ, ಆ ಹೊಡೆದಂಥ ಸಂಪೂರ್ಣ ಇದು ಎಲೆ ತುಂಬ ಹರಡುತ್ತದೆ. ಹಬ್ಬುವಿಕೆ ಇದು ಎರಡೂ ಕಡೆ ಬರುತ್ತೆ. ಸೊ ರೈತರಿಗೆ ತುಂಬ ಖರ್ಚು ಕಡಿಮೆ ಆಗ್ತದೆ ಇದರಿಂದ, ಮತ್ತು ರಿಸಲ್ಟ್ ತುಂಬ ಚೆನ್ನಾಗಿ ಬರ್ತದೆ. ಗಾಳಿಯಿಂದ ಅದನ್ನು ಉದುರಿ ಹೋಗೋದಾಗಲಿ ಅಥವಾ ಮಳೆ ಬಂತು ಅಂತ ಅದು ಆಚೆ ತೊಳೆದು ಹೋಗೋದಾಗಲಿ ಆಗೋದಿಲ್ಲ. ಸೊ ಹೀಗಾಗಿ ನೀವು ಯೂಸ್ ಮಾಡಿದಂಥ ಪ್ರತಿಯೊಂದು ಉಪಯೋಗ ಆಗುತ್ತೆ. ಈಗ ಇನ್ನೊಂದು ಎಲೆ ಮುಗಿಸಿದೆ ನೋಡಿ ಸ್ನೇಹಿತರೆ. ಇದು ನೋಡಿ, ಒಂದು ದಾಸವಾಳ ಎಲೆ ಮೊದಲು ಏನೂ ಹಿಡಿದಿರಲಿಲ್ಲ, ಇವಾಗ ಕಂಪ್ಲೀಟ್ ಎಲೆಗೆ ನೀರನ್ನು ಹಿಡ್ಕೊಂಡಿದೆ. ಸೊ ದಿಸ್ ಇಸ್ ದ ಪವರ್ ಆಫ್ ಅಗ್ರಿ 82. ಥ್ಯಾಂಕ್ ಯು. ವಿಶ್ ಯು ವೆಲ್ತ್.